ಎಕ್ಸಿಟ್ ಪೋಲ್ ಸರ್ವೆ ಸತ್ಯಕ್ಕೆ ದೂರ ಇದೆ ಅನ್ಸುತ್ತೆ. ನಾವು ಹೆಚ್ಚು ಸೀಟ್ ಗೆಲ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ನಾವು ಕೂಡ ಗ್ರೌಂಡ್ನಲ್ಲಿ ಸರ್ವೆ ಮಾಡಿಸಿದ್ದೀವಿ, 17ರಿಂದ 18 ಬರುತ್ತೆ ಅಂತ ಸರ್ವೆ ರಿಪೋರ್ಟ್ ಕೊಟ್ಟಿದೆ ನಮಗೆ. ಇನ್ನೆರಡು ದಿನ ಕಾದು ನೋಡೋಣ ಅಂತ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಸೊ ಅವರದ್ದು ಅದೇ ಸ್ಟೇಟ್ಮೆಂಟ್. ಎಕ್ಸಿಟ್ ಪೋಲ್ಗಳು ಕೂಡ ಸರಿಯಾಗಿರೋದನ್ನು ನೋಡಿದ್ದೇವೆ ನಾವು. ಆದರೆ ಈ ಬಾರಿ ಅವ್ರು ಕೊಟ್ಟಿರ್ತಕ್ಕಂಥ ಎಕ್ಸಿಟ್ ಪೋಲ್ಗಳು ಸತ್ಯಕ್ಕೆ ದೂರವಾಗಿದೆ ಅಂತೇಳಿ ನನಗನ್ಸುತ್ತೆ. ಯಾಕಂದ್ರೆ ನಮಗೆ ನಾವು ಗ್ರೌಂಡಲ್ಲಿ ಕೆಲಸ ಮಾಡಿದ್ದೀವಿ, ಗ್ರೌಂಡ್ ರಿಯಾಲಿಟಿ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಮಾಧ್ಯಮಗಳು, ಅದರಲ್ಲೂ ಕೆಲವೇ ಸೆಲೆಕ್ಟೆಡ್ ಮಾಧ್ಯಮಗಳು ಕೊಟ್ಟಿರ್ತಕ್ಕಂಥದ್ದು, ಎಲ್ಲರೂ ಮಾಡಿಲ್ಲ ಅದನ್ನು. ಕೆಲವರು ಸೆಲೆಕ್ಟೆಡ್ ಆಗಿ ಮಾಡಿದ್ದಾರೆ. ಅದು ಆಬ್ವಿಯಸ್ಲಿ ಅದು ಗೊತ್ತಾಗ್ತದೆ ಯಾಕೆ ಮಾಡಿದ್ದಾರೆ ಅಂತೇಳಿ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಅದರಿಂದ ಕಾದು ನೋಡೋಣ. ನನಗೆ ವಿಶ್ವಾಸ ಇದೆ, ನಾವು ಕೇಂದ್ರದಲ್ಲಿ ಹೆಚ್ಚು ಸೀಟ್ಗಳು ನಮಗೆ ಬರುತ್ತೆ ಅನ್ನೋ ವಿಶ್ವಾಸ ಇದೆ. ಕರ್ನಾಟಕದಲ್ಲೂ ಕೂಡ ನಾವು ಈಗಾಗಲೇ 20 ಮೇಲೆ ನಾವು ಗೆದ್ದೀವಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡೇ ಚುನಾವಣೆಗೆ ಹೋಗಿದ್ವಿ. ಅದೇ ರೀತಿ ಜನ ನಮಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಗ್ರೌಂಡಲ್ಲಿ ಕಾಣಿಸ್ತಾ ಇತ್ತು. ಹಾಗಾಗಿ ನಮಗೆ ಖಂಡಿತವಾಗಿ ಏನು ಅವರು ಕೊಟ್ಟಿರ್ತಕ್ಕಂಥ ಯಾವುದೇ ಸಂಖ್ಯೆಗಳು ಅಷ್ಟೊಂದು ಸತ್ಯಕ್ಕೆ ಹತ್ತಿರವಾಗಿಲ್ಲ. ಹೌದು, ಈಗ ನಮ್ಮ ಅನೇಕ ಇಂಟರ್ನಲ್ ಸರ್ವೆಗಳಲ್ಲಿ ನಮ್ಮಲ್ಲಿ ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ ನಾವೇ ಮುಂದೆ ಇದ್ದೀವಿ ಅಂತ ಬಂದಿದೆ. ಅದಕ್ಕೇನು ಹೇಳೋದು? ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದೇ ಹೇಳಿದ್ದಾರೆ, 295 ನಾವು ಗೆದ್ದೇ ಗೆಲ್ತೀವಿ, ಇದು ಪೀಪಲ್ಸ್ ಸರ್ವೆ ಅಂತಲೂ ಹೇಳಿದ್ದಾರೆ. ಹೌದು, ನಮ್ಮ ಸರ್ವೆಗಳು ಅಥವಾ ನಮಗೆ ಇರ್ತಕ್ಕಂಥ ವರ್ಕರ್ಸ್ ರಿಪೋರ್ಟ್ಗಳು ನಮಗೆ ಆ ವಿಶ್ವಾಸವನ್ನು ಕೊಡುತ್ತೆ. ಸನ್ಮಾನ್ಯ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳಿರೋದು ಸರಿಯಾಗಿ ಹೇಳಿದ್ದಾರೆ. ಯಾಕೆಂದರೆ ನಮಗೆ ಗ್ರೌಂಡ್ ರಿಯಾಲಿಟಿ ನಮ್ಗೆ ಗೊತ್ತಿದೆ. ನಾವು ಕರ್ನಾಟಕದಲ್ಲಿ ಈಗ ಇಂಟರ್ನಲ್ಲಿ ನಾವು 17-18 ಬರ್ತೀವಿ ಅಂಥೇಳಿ ನಮ್ಮ ವರ್ಕರ್ಸ್ ರಿಪೋರ್ಟಿನಿಂದ ಕೊಟ್ಟಿದ್ದಾರೆ. ನಾವು ಅಸೆಸ್ ಮಾಡಿದ್ದೇವೆ, ಕ್ಷೇತ್ರವಾರು ನಾವುಗಳು ಕೂಡ ಅಸೆಸ್ ಮಾಡಿದ್ದೇವೆ. ಅದರಲ್ಲಿ ನಮಗೆ 17-18 ಆ ರೀತಿ ಬರ್ತಾ ಇದೆ. ಅವರು 3ರಿಂದ 4-5 ಏನೋ ಹೇಳಿದ್ದಾರೆ. ಅದು ಕಾದು ನೋಡಲಿ, ಏನು 2 ದಿವಸ ತಾನೆ. ನಾವು ಗೆಲ್ತೀವಿ ಅಂತೇಳಿ ನಮ್ಗೆ ವಿಶ್ವಾಸ ಇದೆ. ನಮಗೆ ಖಂಡಿತವಾಗಿ ನಾವು ಗೆಲ್ತೀವಿ ಅಂತ. ಯಾಕೆಂದರೆ ನಾವಲ್ಲಿ ಜನಗಳ ಮಧ್ಯದಲ್ಲಿ ಓಡಾಡಿ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಮ್ಮ ಗ್ಯಾರಂಟಿಗಳು ಕೂಡ ಕೆಲಸ ಮಾಡಿದೆ. ಅದೆಲ್ಲವೂ ಕೂಡ 4ನೇ ತಾರೀಕಿಗೆ ಗೊತ್ತಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.